ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಅವರು ಇಂದು ನಗರದ ಕೇಂದ್ರ ಕಾರಾಗೃಹಕ್ಕೆ ದಿಢೀರ್ ಭೇಟಿ ಕೊಡುವುದರ ಮೂಲಕ ಜೈಲು ಸಿಬ್ಬಂದಿ ಹಾಗೂ ಕೈದಿಗಳಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಮೊದಲ ಬಾರಿಗೆ ಇಂತಹದೊಂದು ಮಿಂಚಿನ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿಗಳು ಕಾರಾಗೃಹದ ವ್ಯವಸ್ಥೆಗಳನ್ನು ಪರಿಶೀಲಿಸುವುದರ ಜೊತೆಗೆ ಕೈದಿಗಳ ಮನ ಪರಿವರ್ತನೆಗೆ ಮುಂದಾಗಿದ್ದಾರೆ. ಅಡುಗೆ ಮನೆಗೆ ಮೊದಲ ಭೇಟಿ, ಆಹಾರದ ಗುಣಮಟ್ಟ ಪರಿಶೀಲನೆ. ಕಾರಾಗೃಹಕ್ಕೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ಜಿಲ್ಲಾಧಿಕಾರಿಗಳು ನೇರವಾಗಿ ಅಡುಗೆ ಮನೆ ತೆರಳಿದ್ರು. ಕೈದಿಗಳಿಗೆ ಕೊಡಲಾಗ್ತಾ ಇರುವ ಆಹಾರದ ಗುಣಮಟ್ಟವನ್ನ ಸ್ವತಃ ಪರಿಶೀಲಿಸಿದ ಅವರು ಕೈದಿಗಳಿಗೆ ಸರಿಯಾದ ಸಮಯಕ್ಕೆ ಊಟ ಸಿಗ್ತಾ ಇದೆಯಾ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಅಂತ ಸಿಬ್ಬಂದಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಜೈಲಲ್ಲಿ ತಯಾರಾಗುವ ಆಹಾರವನ್ನ ಖುದ್ದಾಗಿ ಚೆಕ್ ಮಾಡೋದ್ರ ಮೂಲಕ ವ್ಯವಸ್ಥೆಯನ್ನ ಪರಾಮರ್ಶಿಸಿದ್ರು. ಕೈದಿಗಳ ಜೊತೆ ಸಂವಾದ, ಮನುಷ್ಯತ್ವದ ಪಾಠ. ಬಳಿಕ ಕೈದಿಗಳಿದ್ದ ಬ್ಯಾರಕ್ಗಳಿಗೆ ತೆರಳಿದ ಜಿಲ್ಲಾಧಿಕಾರಿಗಳು ಅವರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಲೇ ಗಂಭೀರವಾದ ನೀತಿ ಪಾಠ ಮಾಡಿದ್ರು. ತಪ್ಪಿನ ಹಾದಿ ಹಿಡಿದಿದ್ದ ಕೈದಿಗಳಿಗೆ ಅವರ ಜವಾಬ್ದಾರಿಯನ್ನ ನೆನಪಿಸಿದ್ರು. ನಿಮಗೆ ಮದುವೆ ಆಗಿದೆಯಾ, ಮನೆಯಲ್ಲಿ ಮಕ್ಕಳಿದ್ದಾರಾ, ಕುಟುಂಬದ ಜವಾಬ್ದಾರಿ ಇದ್ದು ಮತ್ತೆ ಯಾಕೆ ತಪ್ಪು ಮಾಡಿದ್ದೀರಿ? ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಳ್ಳೆಯದನ್ನ ಮಾಡಬೇಕು. ಯಾರು ಇಲ್ಲಿಂದ ಏನೇನು ಹೊತ್ಕೊಂಡು ಹೋಗೋದಿಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ತಪ್ಪು ಸರಿಪಡಿಸಿಕೊಳ್ಳಿ, ಮೊದಲು ಮಾನವರಾಗಿ. ಸುಮಾರು 10 ಕೈದಿಗಳ ಹಿತ ವಚನ ನೀಡಿದ ಡಿಸಿ ಅವರು ಇನ್ನೊಬ್ಬರಿಗೆ ಕಳ್ಳತನ, ಮೋಸ, ಸುಳ್ಳು ಹೇಳುವುದರ ಮೂಲಕ ಅಪರಾಧ ಕೃತ್ಯಗಳನ್ನ ಎಷ್ಟು ದಿನ ಮಾಡ್ತೀರಿ? ನಾವು ಮನುಷ್ಯರು, ಬದುಕಲು ಸಾಕಷ್ಟು ಅವಕಾಶಗಳು ಇದೆ. ಮಾಡಿದ ತಪ್ಪನ್ನ ಸರಿಪಡಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಲು ಪ್ರಯತ್ನಿಸಿ. ಮೊದಲು ಮಾನವರಾಗಿ ಬದುಕುವುದನ್ನ ಕಲಿಯಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಕಳಕಳಿಯ ಮಾತಿಗೆ ಮಾರು ಹೋದ ಕೈದಿಗಳು ತಲೆ ತಗ್ಗಿಸಿ ಕೈಕಟ್ಟಿ ನಿಂತು ಅವರ ಮಾತುಗಳನ್ನು ಆಲಿಸಿದ್ರು. ಕೆಲ ಕಾಲ ಜೈಲಿನ ಆವರಣದಲ್ಲಿ ಭಾವನಾತ್ಮಕ ವಾತಾವರಣ ನಿರ್ಮಾಣವಾಗಿತ್ತು. ಸಿಬ್ಬಂದಿಗೆ ಎಚ್ಚರಿಕೆ. ಜೈಲು ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಕಾರಾಗೃಹದ ಶಿಸ್ತು ಮತ್ತು ಭದ್ರತೆಯ ಬಗ್ಗೆ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳಲು ಸೂಚನೆ ಕೊಟ್ಟಿದ್ದಾರೆ. ಕೈದಿಗಳ ಮನ ಪರಿವರ್ತನೆಗೆ ಪೂರಕವಾದ ವಾತಾವರಣ ನಿರ್ಮಿಸುವಂತೆ ತಿಳಿಸಿದ್ರು. ಒಂದು ವಿಶೇಷ ದಿನ. 2 ವಿಷಯಗಳಿಗೆ. ಮೊದಲನೇದಾಗಿ, ನಾವು ಇಂದಿನ ಬಾರಿ ಇಲ್ಲಿ ಬಂದಾಗ ಒಂದು ಆಕಾಶವಾಣಿ ಎಲ್ಲ ಕೇಳುಗರಿಗೆ ಮುಟ್ತಾ ಇದೆ. ನಮ್ಮ ಪ್ರಿಸನ್ನಲ್ಲಿ ಇರ್ತಕ್ಕಂತಹ ನಮ್ಮ ಮಕ್ಕಳಿಗೂ ಸಹ ಮುಟ್ಟಬೇಕು ಅಂತ ಹೇಳಿದೆ. ಯಾಕಂದರೆ ಅವರು ಗೊತ್ತಿದ್ದು ತಪ್ಪು ಮಾಡಿದ್ದಾರೋ, ತಿಳಿದೇ ತಪ್ಪು ಮಾಡಿದ್ದಾರೋ, ತಪ್ಪು ಮಾಡಿಬಿಟ್ಟಿದ್ದಾರೆ. ಆದರೆ ಅವರು ಇನ್ನೂ ಮನುಷ್ಯರು ತಾನೇ ತಪ್ಪು ಮಾಡೋದು ಸಹಜ. ಎಲ್ಲರೂ ತಪ್ಪು ಮಾಡ್ತಾರೆ, ನೀವು ಒಬ್ಬರೇ ಇಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ಆ ತಪ್ಪನ್ನು ಸರಿಪಡಿಸ್ಕೊಂಡು ಮತ್ತೊಮ್ಮೆ ಆ ತಪ್ಪು ಮಾಡ್ತಾ ಇರೋ ಹಾಗೆ ತಮ್ಮ ಜೀವನವನ್ನು ತಾವು ರೂಪಿಸ್ಕೊಳ್ಬೇಕು. ಹಾಗಾಗಿ ಒಂದು ಅವಕಾಶ ಎಲ್ಲರಿಗೂ ಇರುತ್ತೆ. ಈ ಅವಕಾಶವನ್ನು ತಾವೆಲ್ಲರೂ ಬಳಸಬೇಕು. ಯಾಕಂದರೆ ನಾನು ಇವತ್ತು ನೋಡ್ತಾ ಇದ್ದೆ, ಕೆಲವರೆಲ್ಲ ನ್ಯೂಸ್ ಪೇಪರ್ ಓದ್ತಾ ಇದ್ರು. ಹೌದು, ನ್ಯೂಸ್ ಪೇಪರ್ ಓದಬೇಕು. ಇಲ್ಲಿ ಬಂದ ತಕ್ಷಣ ಏನೋ ಒಂದು ಇನ್ನು ಜೀವನನೇ ಇಲ್ಲ ಅಂತ ಅಲ್ಲ, ಇನ್ನೂ ತುಂಬ ಇದೆ. ಇನ್ನೂ ಸಣ್ಣವರು, 30 ವರ್ಷದ ಒಳಗೆ, 40 ವರ್ಷದ ಒಳಗೆ, 50 ವರ್ಷದ ಒಳಗೆ ಇದ್ದೀರಿ. ನಿಮ್ಮ ಮನೆಯವರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಮನೆ, ಮಕ್ಕಳು, ಸಂಸಾರ. ನಿಮ್ಮ ಕೋಪಕ್ಕೋ, ನಿಮ್ಮ ಅಜ್ಞಾನಕ್ಕೋ, ತಿಳಿದೇನೋ ನಿಮ್ಮ ಕೈಯಿಂದ ತಪ್ಪು ಆಗೋಗ್ಬಿಟ್ಟಿದೆ. ಮತ್ತೊಮ್ಮೆ ಮಾಡಬೇಡಿ. ಹಾಗಾಗಿ ನೀವು ಸರಿ ಹೋಗಬೇಕು. ಸರಿ ಹೋಗೋದಂದ್ರೆ ನೀವೇನು ತಪ್ಪು ಆಗಿಲ್ಲ, ಅವಕಾಶಗಳು ತುಂಬ ಇದೆ. ಈಗಲೂ ಈ ಕ್ಷಣದಲ್ಲೂ ಸರಿ ಹೋಗ್ಬೋದು ನೀವು. ಹಾಗಾಗಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿಯೇ ಸಾಯೋಣ. ಪ್ರಾಣಿಗಳಾಗೋದು ಬೇಡ, ಮೃಗಗಳಾಗೋದು ಬೇಡ, ರಾಕ್ಷಸರಾಗೋದು ಬೇಡ. ಯಾಕೆ ಆಗಬೇಕು? ದೇವರು ನಮ್ಮನ್ನು ನಿರ್ಮಿಸಿರೋದು, ಹುಟ್ಟಿಸಿರೋದು ಮನುಷ್ಯರಾಗಿಯೇ ಮಾಡೋಣ. ಎಲ್ಲರಿಗೂ ಅವಕಾಶ ಕೊಡಲೇಬೇಕು. ತಾವೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ತಿದ್ದುಕೊಳ್ಳಲಿಕ್ಕೆ ಒಂದು ಅವಕಾಶ. ಹಾಗಾಗಿ ನ್ಯೂಸ್ ಪೇಪರ್ ಓದಿ, ಲೈಬ್ರರಿಯಲ್ಲಿ ಪುಸ್ತಕಗಳಿದೆ, ಪುಸ್ತಕಗಳನ್ನು ಓದಿ. ಯಾರು ಇನ್ನೂ ಏನೂ ಕಲ್ತಿಲ್ಲ, ಓದಲಿಕ್ಕೆ ಬರಲ್ಲ, ಓದಲಿಕ್ಕೆ ಶುರು ಮಾಡಿ, ಕಲೀಲಿಕ್ಕೆ ಶುರು ಮಾಡಿ. ಯಾವತ್ತೂ ಲೇಟ್ ಅಲ್ಲ, ನೀವು ಯಾವತ್ತು ಶುರು ಮಾಡ್ತೀರೋ ಅವತ್ತು. ಹಾಗಾಗಿ ಕಲೀಲಿಕ್ಕೆ ಶುರು ಮಾಡಿ. ಇನ್ನೂ ನಾನು ಹೇಳಿದ್ದೀನಿ ಜೈಲಿನ ಅಧಿಕಾರಿಗಳಿಗೆ, ಒಂದು ಟ್ರೈನಿಂಗ್. ಇಲ್ಲಿಂದ ಹೊರಗಡೆ ಹೋದಾಗ ಯಾವುದಾದ್ರೂ ಒಂದು ಉದ್ಯೋಗ ಅವರು ಮಾಡಲೇಬೇಕು. ಸಾಕು ಕಳ್ಳತನ ಮಾಡಿ. ಒಬ್ಬರು ಕೇಳ್ತಾ ಇದ್ದೆ, ಅಡುಗೆಯವರು ಕಳ್ಳತನ ಮಾಡಿ ಬಂದಿದ್ದಾರೆ, ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ರು.
ಮಾಡಬೇಡಿ ಆ ಕೆಲಸ. ಇನ್ನೊಬ್ಬರಿಗೆ ಕಳ್ಳತನ, ಮೋಸ, ಸುಳ್ಳತನ ಎಷ್ಟು ದಿನ ಅಂತ ಮಾಡಲಿಕ್ಕೆ ಆಗ್ತದೆ? ಇಂಥ ಜೀವನ ಯಾಕೆ ಬೇಕು? ದೇವರು ಎಲ್ಲರಿಗೂ ಒಂದೇ ಭೂಮಿ ಕೊಟ್ಟಿರೋದು, ಒಂದೇ ಗಾಳಿ, ಒಂದೇ ಆಕಾಶ, ಒಂದೇ ಭೂಮಿ. ಬದುಕಲಿಕ್ಕೆ 101 ದಾರಿ ಇದೆ. ಸರಿಯಾಗಿ ಕೆಟ್ಟದೇ ಮಾಡಬೇಕು ಅಂತ ಏನಿಲ್ಲ. ಎಷ್ಟೇ ಶ್ರೀಮಂತರಿದ್ರು ಊಟ ಮಾಡೋದು ಒಂದು ಹಿಡಿ ಅನ್ನ ಅಷ್ಟೇ. ಶ್ರೀಮಂತರಿದ್ದಾರೆ ಅಂತೇಳಿ ಅವರೇನು ಬಂಗಾರದ ಹಕ್ಕಿ ಇದು ಊಟ ಮಾಡಲ್ಲ, ಬರೋದಿಲ್ಲ. ಮನುಷ್ಯರೇ. ಅವನು ಮಲಗೋದು ಅಷ್ಟೇನೆ, ಒಂದು ಸಣ್ಣ ಹಾಸಿಗೆ ಅಷ್ಟೇ ಬೇಕು ಅವನಿಗೆ. 6x3 ಅಷ್ಟೇ ಮಲಗೋ ಜಾಗ ಅವನು. ಎಷ್ಟೇ ದೊಡ್ಡ ಅರಮನೆಯಲ್ಲಿದ್ರು ಸಹ ಕೊನೆಗೆ ಹೋಗೋದು ಸಹ ಅಷ್ಟೇ. ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರು. ಶ್ರೀಮಂತ ಇದ್ರು ಒಂದೇ, ಬಡವ ಇದ್ರು ಒಂದೇ, ಜೈಲಲ್ಲಿದ್ರು ಒಂದೇ, ಗುಡಿಸಲಲ್ಲಿದ್ರು ಒಂದೇ. ಹಾಗಾಗಿ ಇಲ್ಲಿಗೆ ಬರುವಂಥ ಕೆಲಸಗಳನ್ನ ಮಾಡಬಾರ್ದು. ಈಗ ಮಾಡಿ ಬಂದ್ಬಿಟ್ಟಿದ್ದೀರಾ, ಅದನ್ನ ಸರಿಪಡಿಸ್ಕೊಂಡು ಮುಂದೆ ಆ ಥರ ಆಗಬಾರ್ದು. ನಾವು ಹೇಳಿದ್ದೇವೆ ಟ್ರೈನಿಂಗ್ ಕಂಪಲ್ಸರಿ. ಒಂದು ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ಸಮಯ ವೇಸ್ಟ್ ಮಾಡಬೇಡಿ. ಎಲ್ಲೋ ಹರಟೆ ಹೊಡ್ಕೊಂಡು, ಏನೋ ಮಾತಾಡಿಕೊಂಡು, ಏನೋ ಸಮಯವನ್ನು ವೇಸ್ಟ್ ಮಾಡಿಕೊಂಡು, ಬದಲಿಗೆ ಏನಾದರೂ ಒಂದು ಕಲಿತು ಹೋಗಬೇಕು. ಕಲಿಯೋದ್ರೆ ಒಳ್ಳೆದನ್ನು ಕಲಿಬೇಕು, ನಿಮ್ಮ ಜೀವನಕ್ಕೆ ಅದು ಸಹಾಯ ಆಗಬೇಕು. ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಒಂದು ಸ್ಕಿಲ್ ಡೆವಲಪ್ಮೆಂಟ್. ಯಾವ ರೀತಿ ನಿಮ್ಮ ಹೊರಗಡೆ ಹೋದಾಗ ಒಂದು ವ್ಯವಹಾರವನ್ನು, ಒಂದು ಸಣ್ಣ ಪುಟ್ಟ ಕೆಲಸವನ್ನು ನೀವು ಮಾಡಬಹುದು, ಅದಕ್ಕೆ ಸರಿಯಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಕಲಿತ್ಕೊಳ್ಳಿ. ಸೊ ಎಷ್ಟೋ ಬಾರಿ ಅನಿಸುತ್ತೆ, ಯಾರೋ ನಿಮ್ಮನ್ನು ತಿದ್ದಿ ತೀಡಿ ಒಳ್ಳೆ ದಾರಿಗೆ ಕಳಿಸಿದ್ರೆ ನೀವಿವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಎಲ್ಲರ ಒಂದು ಪ್ರಯತ್ನ, ಅದರಲ್ಲೂ ನಮ್ಮ ಕಾರಾಗೃಹ ಅಧಿಕಾರಿಗಳ ಪ್ರಯತ್ನ, ನಮ್ಮ ಪ್ರಸನ್ನ ಅವರ ಅಧ್ಯಕ್ಷತೆಯಲ್ಲಿ ನಿಜವಾಗ್ಲೂ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ನಾನು ಹೋದ ಬಾರಿ ಏನೇನು ಕೆಲಸ ಹೇಳಿದ್ದೆ ಅದನ್ನ ಚಾಚೂ ತಪ್ಪದೆ ಅವರು ಫಾಲೋ ಮಾಡಿದ್ದಾರೆ. ಒಂದು ಆಕಾಶವಾಣಿ ಹಾಕಿ ರೇಡಿಯೋ ದಿನ ಕೇಳ್ತಾ ಇರಲಿ, ಅದ್ರಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತಾ ಇರ್ತವೆ. ಅದನ್ನ ಅವ್ರು ಕೇಳಿಬಿಟ್ಟು ಅವ್ರಿಗೆ ಒಂದು ದಾರಿಯನ್ನ, ಒಂದು ಸಮಾಧಾನಕರವಾಗಿ, ಅವತ್ತೇ ಮಾನಸಿಕವಾಗಿ ಅವ್ರಿಗೆ ಏನಾದರೂ ಒಂದು ಶಾಂತತೆ ಸಿಗಬೇಕು ಅಂದರೆ ಆಕಾಶವಾಣಿನೂ ಕಾರಣ. ಪಾಠವನ್ನು ಕಲಿಸುತ್ತೆ, ಅನೇಕ ವಿಷಯಗಳ ಬಗ್ಗೆ ತಿಳಿ ಹೇಳುತ್ತೆ. ಹಾಗಾಗಿ ಅವರಿಗೆ ಆಕಾಶವಾಣಿಯನ್ನು ಹಾಕಿ ಅಂತ ಹೇಳಿದ್ವಿ. ಕೆಲಸ ಮಾಡ್ತಾನೆ ಕೇಳ್ತಾನೆ ಕೆಲಸ ಮಾಡ್ಕೊಂಡು ಹೋಗಬಹುದು. ಜೊತೆಗೆ ಟ್ರೈನಿಂಗ್ ಇರುವಾಗ ಕೊಡಿ ಅಂತ ಹೇಳಿದ್ವಿ. ಇನ್ನೂ ಹೆಚ್ಚಿನ ಟ್ರೈನಿಂಗ್ ಕೊಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಜಿಲ್ಲಾಡಳಿತದ ಪರವಾಗಿ. ಇನ್ನು ಅದಕ್ಕೆ ಪೂರಕವಾಗಿ ನಮಗೆ ಸಹಾಯಕ್ಕೆ ನಿಂತವರು ರೋಟರಿ ಮಂಜುನಾಥ್ ಅವರು, ಪ್ರೆಸಿಡೆಂಟ್, ಹಾಸನ ಜಿಲ್ಲೆಯ ರೋಟರಿ ಅಧ್ಯಕ್ಷರು. ಅವರು ನೀವು ಮಾಡ್ತಾ ಇದ್ದೀವಿ, ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಅವರು ಕೈ ಜೋಡಿಸಿದ್ದಾರೆ. ಅವರು ಮತ್ತೆ ಅವರ ತಂಡ, ಮತ್ತೊಮ್ಮೆ ಅವರಿಗೆಲ್ಲ ಅಭಿನಂದನೆಗಳು. ಯಾಕಂದ್ರೆ ಒಂದು ಸಣ್ಣ ಕೆಲಸ ಮಾಡುವಾಗ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಬಂದು ನಿಲ್ತಾರಲ್ಲ, ಅದು ಅವರ ಒಳ್ಳೆಯ ಗುಣ. ಅವರಿಗೆ ಕಾಳಜಿ ಇರ್ತದೆ ಸಮಾಜದ ಪರ. ಇನ್ನೂ ಒಂದು ನಾವು ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ ನಾವು ಏನು ಮಾಡಿದ್ದೇವೆ, ಇದು ಆಕಾಶವಾಣಿಯವರು ಇವತ್ತು ಇಲ್ಲಿದ್ದಾರೆ, ಅವ್ರಿಗೂ ಒಂದು ದೊಡ್ಡ ಚಪ್ಪಾಳೆ. ಯಾಕಂದ್ರೆ ನಾವು ಹೇಳಿದ್ವಿ, ನೀವು ಬನ್ನಿ ನಮ್ಮ ಆಕಾಶವಾಣಿಯಲ್ಲಿ ಇದೊಂದು ಪ್ರೋಗ್ರಾಮ್ ಮಾಡಿ, ನಾವು ನಮ್ಮ ಕಾರಾಗೃಹದಲ್ಲಿ ವಾಸಿಸ್ತಕ್ಕಂಥ ರೆಸಿಡೆಂಟ್ಗಳಿಗೆ, ನನ್ನ ಕೈದಿಗಳಿಗೆ ಇಷ್ಟ ಆಗಲ್ಲ, ಅಲ್ಲಿ ವಾಸಿಸುವ ನಮ್ಮ ಕಾರಾಗೃಹದಲ್ಲಿ ವಾಸಿಸುವ ನಿವಾಸಿಗಳಿಗೆ ಅವರ ಮನ ಪರಿವರ್ತನೆಗೆ, ಅವರ ಜೀವನ ಪರಿವರ್ತನೆಗೆ ಒಂದು ಸಹಾಯವನ್ನು ಮಾಡಿ ಅಂದಾಗ ಆಕಾಶವಾಣಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದೆ. ಜೊತೆಗೆ ಉದಯ್ ಪುರವರವರು ನಮ್ಮ ರೆಡ್ ಕ್ರಾಸ್ ಮತ್ತೆ ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಅವರು ಸಹ, ಮೇಡಮ್ ನಾವು ಇದನ್ನ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕು, ಪ್ರೆಸ್ ರಿಪೋರ್ಟರ್ ಇದ್ದಾರೆ, ಎಷ್ಟು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ತಮ್ಮ ಪರವಾಗಿ ಮಾತಾಡಿದ್ದಾರೆ. ಎಷ್ಟು ಒಂದು ಯಂಗ್ಸ್ಟರ್ಸ್ 20 ರಿಂದ 30 ವರ್ಷದ ಇರೋ ಹುಡುಗರಿಗೆ ನೋಡಿದ್ರೆ ಬೇಜಾರಾಗ್ತದೆ. ಯಾವ ಹೆತ್ತ ತಾಯಿ ಎಷ್ಟು ಕಣ್ಣೀರು ಹಾಕ್ತಾ ಇರ್ತಾರೆ, ಎಷ್ಟು ಶಾಪ ಹಾಕ್ತಾ ಇರ್ತಾರೆ. ಅದು ಹಾಕಬಾರ್ದು. ಅಂತ ಜೀವನ ಬೇಡ. ಅಂತ ಜೀವನಕ್ಕಾಗಿ ಅಲ್ಲ ನಾವಿಲ್ಲಿರೋದು ಈ ಭೂಮಿ ಮೇಲೆ. ಇನ್ನು ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ರೋಟರಿ ಅವರ ಟೀಮ್. ಹೀಗೆ ಎಲ್ಲ ಅಧಿಕಾರಿಗಳು ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನ ಇವತ್ತು ರೂಪಿಸಿದ್ದೇವೆ. ಜೊತೆಗೆ ಇವತ್ತು ಇನ್ನೊಂದು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ನಮ್ಮ ಪ್ರಸನ್ನ ಅವರು. ಹಸಿರು ಹಾಸನ. ನಾವೇನಂತ ಪ್ರಾರಂಭ ಮಾಡಿದ್ವಿ, ಈ ಹಸಿರು ಹಾಸನ ಕಾರ್ಯಕ್ರಮ ನಮ್ಮ ಕಾರಾಗೃಹದಿಂದ ಪ್ರಾರಂಭ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ.
ದೊಡ್ಡ ಚಪ್ಪಾಳೆ. ಯಾಕಂದ್ರೆ ಒಂದು ಸಣ್ಣ ಹಿಂದ್ಗಡೆ ಇರ್ತಕ್ಕಂಥ ಜಾಗವನ್ನ ಎಲ್ಲ ಕ್ಲೀನ್ ಮಾಡಿಸಿ ಗೊಬ್ಬರ ಹಾಕಿ ಅದನ್ನ ನೀಟಾಗಿಟ್ಟು ಅಲ್ಲಿ ಅವರು ಹೇಳಿದ್ದಾರೆ, ಮೇಡಮ್ ಇನ್ನು ನಾವು ಇದನ್ನ ಸಂಪೂರ್ಣ ಕೈತೋಟವನ್ನ ಮಾಡಿಬಿಡ್ತೇವೆ, ಎಲ್ಲ ಮರಗಳನ್ನ ಹಾಕಿಸ್ತೇವೆ, ಹಣ್ಣಿನ ಮರಗಳನ್ನ, ಮತ್ತೆ ಸುಂದರವಾದ ಒಂದು ಕೈತೋಟವನ್ನ ಇದರ ನಿರ್ವಹಣೆ ಮಾಡ್ತೇವೆ ಅಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ. ಎಲ್ಲ ಹುಲ್ಲು ಬೆಳೆದು ಎಲ್ಲ ಗಲೀಜಾಗಿರೋ ಒಂದು ಪ್ರದೇಶವನ್ನ ಎಷ್ಟು ಚೆನ್ನಾಗಿ ಮಾಡಿ ಒಂದು ಸುಂದರ ತೋಟ ಮಾಡುವ ಪಣ ಅವರು ಕೈತೊಟ್ಟಿದ್ದಾರೆ. ನಾವು ಹಸಿರು ಹಾಸನಕ್ಕೆ ಮೊದಲ ಹೆಜ್ಜೆ ನಿಮ್ಮಿಂದಲೇ ಪ್ರಾರಂಭ ಆಗಿದೆ. ತುಂಬಾ ಸಂತೋಷ. ಯಾಕಂದ್ರೆ ನಾವೆಲ್ಲರೂ ತೋಟದಲ್ಲಿ ಕೆಲಸ ಮಾಡಿ ಒಳ್ಳೆ ಎಲ್ಲರೂ ಹೆಸರಿಗೆ ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ಗಿಡ ನೆಡೆಸಿ. ಈ ಭೇಟಿಯ ವೇಳೆ ಕಾರಾಗೃಹದ ಉನ್ನತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.